ನಮಸ್ಕಾರ. ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ಏನಪ್ಪ ಅಂದರೆ ಹುಲಿ ಸಂರಕ್ಷಣಾ ದಿನ. ಈ ದಿನ ಹುಲಿ ಸಂರಕ್ಷಣಾ ದಿನ. ಹುಲಿಯನ್ನು ಸಂರಕ್ಷಣೆ ಮಾಡುವಂಥ ದಿನ ಯಾಕೆ ಬಂತಪ್ಪ ಅಂದರೆ, ಈ ನಮ್ಮ ಮನುಷ್ಯ ಇದನ್ನಲ್ಲ, ಇವನು ಯಾವ ಪ್ರಾಣಿಗಳನ್ನ ಬಿಡಲಿಲ್ಲ, ಕಾಡನ್ನು ಬಿಡಲಿಲ್ಲ, ಜಲ ನದಿಗಳನ್ನ ಬಿಡಲಿಲ್ಲ, ಎಲ್ಲವನ್ನ ಹಾಳು ಮಾಡ್ದ. ಈಗ ನಾವು ಈ ಪ್ರಾಣಿಗಳನ್ನ ಹೆಸರಿಟ್ಟು ಅದಕ್ಕೆ ದಿನಾಚರಣೆ ಮಾಡಿ ಅದರ ನೆನಪು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅದು ನಿಜವಲ್ಲೂ ತುಂಬ ಏನಪ್ಪ ಅಂದರೆ ಸೂಚನೀಯ. ಆ ಥರ ಬರಬಾರ್ದಿತ್ತು. ಆ ಥರ ಇದೆ ಈ ಟೈಮಲ್ಲಿ. ನಾವು ಹುಲಿ ಸಂರಕ್ಷಣೆ ದಿನ ಅಂತೇಳಿ ಒಂದು ದಿನಕ್ಕೆ ಹುಲಿ ಹೆಸರಿಟ್ಟು ಆಚರಣೆ ಮಾಡಿ ಅದರ ನೆನಪು ಮಾಡ್ಕೊಳ್ಳುವಂಥದ್ದು. ಯಾಕಪ್ಪ ಅಂದರೆ, ಹುಲಿ ತೋರಿಸ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಫೋಟೋ ಅಥವಾ TV ಅಥವಾ ಸಿನಿಮಾಗಳಲ್ಲಿ ತೋರಿಸ್ಬೇಕಷ್ಟೆ. ಇವಾಗ ಜೂಗಳಲ್ಲಿ 1-2 ಇಟ್ಟು ತೋರಿಸ್ಬೇಕಾಗತ್ತೆ. ಆ ರೀತಿ ಒಂದು ಪರಿಸ್ಥಿತಿ ಇತ್ತು. ಹುಲಿನೂ ಮನುಷ್ಯನ ಸರಿಸಮಾನ ಕಾಡಲ್ಲಿ ಇದ್ದಂಥ ಸಾಮಾನ್ಯ ಪ್ರಾಣಿ. ಇವತ್ತೆಲ್ಲಿದೆ? ಇಲ್ಲ. ಹಂಗೆ ಹುಲಿನೇ ಆಗಲಿ, ಭೂಮಿ ಮೇಲೆ ಪ್ರತಿಯೊಂದು ಪ್ರಾಣಿಗೂ, ಜೀವಿಗಳಿಗೂ, ಪಕ್ಷಿಗಳಿಗೂ ಸಮಾನ ಅವಕಾಶ ಇದೆ. ಭಗವಂತ ಈ ಭೂಮಿನ, ಈ ಪರಿಸರನ ಸೃಷ್ಟಿ ಮಾಡಿರೋದು ಮನುಷ್ಯ ಒಬ್ಬನಿಗಲ್ಲ. ಪ್ರತಿಯೊಂದು ಜೀವಿಗಳಿಗೂ, ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳಿಗೂ ಸೇರಿಸಿ ಪ್ರತಿಯೊಂದಕ್ಕೂ ಸೃಷ್ಟಿ ಮಾಡಿ ಕೊಟ್ಟಿರೋದು. ಈ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಯಾವನು ಉಳಿಸ್ತಾ ಇಲ್ಲ. ಸೊ ಹೇಳ್ಕೊಂತ ಹೋದ್ರೆ ಹೀಗೆ ಬರುತ್ತೆ. ಬಟ್ ಇವತ್ತು ಹುಲಿ ಸಂರಕ್ಷಣಾ ದಿನ ಅಂತ ಗೊತ್ತಾದ್ಮೇಲೆ ನಾವೇನು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾದ್ರೂ ಫಂಕ್ಷನ್ ನಡೆದ್ರೆ ಅದನ್ನ ಕವರ್ ಮಾಡಿ ನಮ್ಮ ಯೂಟ್ಯೂಬಿನ ಪ್ರೇಕ್ಷಕರಿಗೆ ತೋರ್ಸೋಣ ಅನ್ನೋ ಒಂದು ಇಚ್ಛೆಯಿಂದ ಹೊರಟಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫಂಕ್ಷನ್ ನಡೀತಾ ಇತ್ತು. ಸೊ ಅಲ್ಲಿ ನಡೀತಾ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಹೋದಾಗೆ ಸ್ವಲ್ಪ ಲೇಟ್ ಆಗಿತ್ತು. ಅವ್ರದ್ದು ಫಂಕ್ಷನ್ ಕೊನೆ ಹಂತಕ್ಕೆ ಬಂದಿತ್ತು. ಸೊ ನಾವು ಹೋದ್ವಿ, ಅವರು ಸಹಕಾರ ಕೊಟ್ಟರು. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಅದನ್ನ ಕವರ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನ ನೋಡಿ. ಹೆಸರು ಬಂದು ಉಮಾ ಅಂತೇಳಿ, ಶ್ರೀ ಗಂಗಾಧರೇಶ್ವರ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಶಾಲೆ ಶುರುವಾಗಿ 2008ರಿಂದ 2009 ಬಡವ್ರಿಗೋಸ್ಕರ ಅಂತೇಳಿ ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದು. ಕನ್ನಡ ಮೀಡಿಯಮು 4 ಬ್ರಾಂಚಸ್ ಇದೆ. ಕಮಲಾನಗರಲ್ಲೇ ಇರೋದು. ಅದು ಒಂದು ಕಮಲಾನಗರಲ್ಲಿ ಫಸ್ಟ್ LKG to PUC ವರ್ಗೂ ಏಡೆಡ್ ಸ್ಕೂಲ್ ಇದೆ. ಇನ್ನೊಂದು ಕಮಲಾನಗರ ಬ್ರಾಂಚಲ್ಲಿ ಇಂಗ್ಲಿಷ್ ಮೀಡಿಯಂ ನಮ್ಮದೇ ಆದಂಥ ಶಾಲೆ ಇರೋದು. ನೆಕ್ಸ್ಟ್ ಪಾಲ್ಸಂದ್ರ, ತುಮಕೂರು ಪಾಲ್ಸಂದ್ರ ಅಂತೇಳಿ ಕೌತುಮಾರನಹಳ್ಳಿನಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು 8th, 9th, 10th ಸ್ಕೂಲ್ ಸ್ಟಾರ್ಟ್ ಆಗಿ ಸುಮಾರು 45 ವರ್ಷಗಳಿಂದ ಸ್ಕೂಲ್ ನಡೀತಾ ಇದೆ. ಮತ್ತೆ ನೆಲಮಂಗಲದಲ್ಲಿ ಬಗ್ಲುಗುಂಟೆ ಅನ್ನೋ ಏರಿಯಾದಲ್ಲಿ ಅಲ್ಲೂ ಕೂಡ ಈ ಶಾಲೆ ಅಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇನ್ನೊಂದು ಬಂದು ಮಾಗಡಿನಲ್ಲೂ ಇದೆ. ಇಷ್ಟು ಶಾಲೆಗಳು ನಮ್ಮ ಅಧ್ಯಕ್ಷರು ಬಂದು ಸೋಮಶೇಖರ್ BA ಅಂತೇಳಿ, ಅವರ ಅಪ್ಪಾಜಿ ಬಂದು ಸಂಸ್ಥಾಪಕರು, ಅವರು ಅದನ್ನ ಸಂಸ್ಥಾಪನೆ ಮಾಡಿದ್ದು. ಅವ್ರ ಹೆಸರು ಬಂದು ಅನ್ನದಾನ ಅಂತೇಳಿ. ಅವರಿವಾಗ ಇಲ್ಲ, ದೈವಾಧೀನರಾಗಿದ್ದಾರೆ. ನಮಗೆ ಗ್ಯಾರಂಟಿ ನ್ಯೂಸ್ ಚಾನೆಲ್ ಇಂದ ಅಂಬಿಕಾ ಮೇಡಮ್ ಅಂತ ಈ ಪ್ರೋಗ್ರಾಮ್ಗೆ ನಾವು ಕರ್ಕೊಂಡು ಬಂದಿದ್ದು. ಅವ್ರನ್ನ ಅವರಿಂದ ನಮ್ಗಿದು ಸ್ಪಾನ್ಸರ್ಡ್ ಆಗಿದ್ದು. ಅವ್ರು ಅಂಬಿಕಾ ಅನ್ನೋರು ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವರು ನಮ್ಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟು ಕರ್ಕೊಂಡ್ ಬರೋದಕ್ಕೆ ನಾವೆಲ್ಲಾ ಅರೇಂಜ್ಮೆಂಟ್ ಮಾಡ್ಕೊಂಡ್ ಬಂದು ನಮ್ಮ ಮಕ್ಳಿಗೆ ನಿನ್ನೆಯಿಂದ ಇದನ್ನೆಲ್ಲ ತಯಾರು ಮಾಡ್ಕೊಂಡ್ ಬಂದು ಟೈಗರ್ ಇಂಟರ್ನ್ಯಾಷನಲ್ ಡೇ ಅಂತ ಹೇಳಿ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿರೋದು. ಇದನ್ನ ನಡ್ಸೋದಕ್ಕೆ ಕರ್ಕೊಂಡ್ ಬಂದಿದೀವಿ. ಇದರಿಂದ ತುಂಬಾ ಮಕ್ಳಿಗೆ ಉಪಯುಕ್ತವಾದ ಮಾಹಿತಿ ಸಿಕ್ಕಿದೆ. ಕಾಡೇನಕ್ಕೆ ಇರ್ಬೇಕು, ಟೈಗರ್ಸ್ ಏನಕ್ಕೆ ನಾವು ಅಲ್ಲಿ ಕಾಡಲ್ಲಿ ಸಂರಕ್ಷಣೆ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ಚೆನ್ನಾಗಿ ಅಂಬಿಕಾ ಅಂತೇಳಿ ಅವರು ಮೇಡಮ್ ಚೆನ್ನಾಗಿ ಎಲ್ಲ ಅವ್ರಿಗೆ ಮಕ್ಳಿಗೆ ವಿವರವಾಗಿ ಹೇಳಿದ್ದಾರೆ. ಇನ್ನ ಟೈಗರ್ ಬಗ್ಗೆ ಯಾಕೆ ಇದನ್ನ ಸಂರಕ್ಷಣೆ ಮಾಡ್ಬೇಕು ಅದನ್ನ ಹೇಳಿ. ಟೈಗರ್ ಯಾಕೆ ಅಂತ ಹೇಳಿದ್ರೆ, ಕಾಡಲ್ಲಿ ನೀರು, ಇಲ್ಲಿ ನಮಗ್ ನೀರ್ ಬರ್ತಿದೆ ಅಂತ ಹೇಳಿದ್ರೆ ಕಾಡಲ್ಲೂ ಹುಲಿ ನೀರು ಇದೆಯಾ ಅನ್ನೋದು ಗೊತ್ತಾಗ್ಬೇಕು. ಹುಲಿಗಳು ಅಲ್ಲಿ ಕಾಡಲ್ಲಿ ಇತ್ತು ಅಂದ್ರೆ ವನ್ಯಜೀವಿನ ಸಂರಕ್ಷಣೆ ಮಾಡ್ಕೊಂಡ್ ಬರ್ಬೋದು. ಹುಲಿಗಳಿಲ್ಲ ಅಂತ ಹೇಳಿದ್ರೆ ಎಲ್ಲ ಸಸ್ಯ ವೆಜಿಟೇರಿಯನ್ ಯಾವ್ದು ಅನಿಮಲ್ಸ್ ಇರುತ್ತೋ
ಎಲ್ಲ ಕಾಡನ್ನ ನಾಶ ಮಾಡ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ಟೈಗರ್ಗಳನ್ನ ತಂದು ಅಲ್ಲಿ ಸಂರಕ್ಷಣೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ಅರಿವಿನ ಮೂಡಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಹೇಳಿದರೆ ಕಾಡು ಏನಕ್ಕೆ ಬೇಕು, ನಮಗೆ ಕಾಡಿಂದ ಏನು ಉಪಯೋಗ ಆಗುತ್ತೆ ಅಂತಲೂ ಚೆನ್ನಾಗಿ ಮಾಹಿತಿನ ಮಕ್ಕಳು ಅರಿವಾಗೋ ಥರ ಅವ್ರ ಅದೇ ರೀತಿನಲ್ಲಿ ಹೇಳಿ ಇದು ಮಾಡಿಕೊಟ್ಟಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ, ಸೀನಿಯರ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್. ನಾನು ಇದೇ ನಮ್ಮ SG ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಕೊರಿಯೋಗ್ರಾಫರ್ ಆಗಿ ಪ್ರೆಸೆಂಟ್ ಅಲ್ಲೇ ಓದಿದ್ದು ಕೂಡ ಅಲ್ಲೇ ನಾನು ಸ್ಕೂಲಲ್ಲಿ ಓದಿ ಅಲ್ಲೇ ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ. ನಂದೇ ಸಂಸ್ಥೆ ಕೂಡ ಇದೆ. ಡಬಲ್ ಲಾಭ ಈಗ ಅಲ್ಲಿ ಓದಿ ಅಲ್ಲಿ ಅವರಿಗೆ ಕೆಲಸ. ಡಬಲ್ ಅಂತ ಅಲ್ಲ ಸರ್, ನಂದೇ ಸಂಸ್ಥೆ ಇದೆ. ನಂದೇ ಸಂತೋಷ್ ಡ್ಯಾನ್ಸ್ ಅಕಾಡೆಮಿ ಅಂತ ಒಂದು ಸಂಸ್ಥೆ ಮಾಡಿದ್ದೀನಿ. ಅದು 2 ವರ್ಷ ಆಯ್ತಾ. ಎಲ್ಲಿ ಮಾಡಿದಿರ ಸರ್? ಇಲ್ಲೇ ಕುರುಬ್ರಳ್ಳಿಲೇ ಇದೆ. ಕುರುಬ್ರಳ್ಳಿಲೇ ಇದೆ. ಎಷ್ಟಿದ್ದಾರೆ ಸ್ಟೂಡೆಂಟ್ಸ್? ಸರ್ ಸ್ಟೂಡೆಂಟ್ಸ್ ಒಂದು 70 ಮೆಂಬರ್ಸ್ ಇದ್ದಾರೆ. 70 ಮೆಂಬರ್ಸ್ ಇದ್ದಾರೆ. ಕೊರಿಯೋಗ್ರಾಫರ್, ಡ್ಯಾನ್ಸರ್ ವಿತ್ ಕೊರಿಯೋಗ್ರಾಫರ್. ಮತ್ತೆ ನೀವು ಇದ್ರ ಜೊತೆಗೆ ನಿಮ್ಮ ಈ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ. ಮತ್ತೆ ನಿಮ್ದು ಹುಲಿ ಸಂರಕ್ಷಣೆ, ಹುಲಿ ಬಗ್ಗೆ ನಮ್ಮ ನ್ಯಾಷನಲ್ ಅನಿಮಲ್ ಏನಿದೆ, ನ್ಯಾಷನಲ್ ಅನಿಮಲ್ ಅನ್ನೋದು ಸುಮ್ಮನೆ ಹೇಳೋದಲ್ಲ, ಅದು ಮಕ್ಳಿಗೂ ಅರಿವಾಗಬೇಕು ಅಂತಾನೆ ಇವತ್ತು ಆರ್ಗನೈಸ್ ಮಾಡಿದ್ದಾರೆ ಅಂಬಿಕಾ ಮ್ಯಾಮು. ಸೊ ಇವತ್ತು ಬಂದಿರೋ ಉದ್ದೇಶ ಕೂಡ ಅದೇ ಸರ್. ನಮ್ಮ ಸಂಸ್ಥೆ, ನಮ್ಮ ಶಾಲೆಯಿಂದ ಬಂದಿರೋ ಉದ್ದೇಶ ಕೂಡ ಮಕ್ಕಳಿಗೆ ಗೊತ್ತಾಗಬೇಕು. ಒಂದು ಮಕ್ಳಿಗಲ್ಲ, ಎಲ್ಲಾ ಸ್ಕೂಲಲ್ಲೂ ಎಲ್ಲಾ ಶಾಲೆಗಳಲ್ಲೂ ಇದು ಅರಿವಾಗಬೇಕು. ನಿಮ್ಮ ಶಾಲೆಯವರು ಇದನ್ನ ಆರ್ಗನೈಸ್ ಮಾಡಿ ಓಕೆ, ಅದೇ ತರ ಬೇರೆ ಶಾಲೆಯಲ್ಲೂ ಈ ತರ ಪ್ರಾಣಿ ಈಗ ಆಲ್ಮೋಸ್ಟ್ ಸರ್ ನಿಮ್ ಕಣ್ಣಂಗೆ ಯಾರು ನೋಡಿದ್ರೆ ಅಟ್ಯಾಕ್ ಮಾಡ್ಬಿಡುತ್ತೆ, ಸಾಯಿಸ್ಬಿಡುತ್ತೆ. ಬಟ್ ಎಲ್ರು ಭಯ ಆಗುತ್ತೆ ಅಂತಾರೆ. ಬಟ್ ಅದರಿಂದ ಏನೇನು ಉಪಯೋಗ ಇದೆ ಅನ್ನೋದು ಜನಕ್ಕೆ ಅದು ಗೊತ್ತಿಲ್ಲ. ಅದ್ ಜನಕ್ಕೆ ಗೊತ್ತಾಗ್ಬೇಕು. ಸೊ ಈಗ ಅಲ್ಲಿ ಕಾಡಲ್ಲಿ ಅನಿಮಲ್ ಎಷ್ಟು ಕ್ಷೇಮವಾಗಿರ್ತೋ, ನಾವು ನಾಡಲ್ಲಿ ಅಷ್ಟು ಕ್ಷೇಮವಾಗಿರ್ತೀವಿ. ಸೊ ಇದು ಥಾಟ್. ಸೊ ಅಲ್ಲಿ ಅನಿಮಲ್ ಚೆನ್ನಾಗಿತ್ತು ಅಂದ್ರೆ ಇಲ್ಲಿ ನಮ್ಗೆ ಹಸಿರು ನೀರು, ಸೊ ಆಕ್ಸಿಜನ್, ನಮ್ಗೆ ಇಲ್ಲಿ ಆಕ್ಸಿಜನ್ ಬೇಕಲ್ವಾ ಸರ್? ಈಗ ಮರ ನಿಮ್ ಕಂಡಂಗೆ ಎಲ್ಲಾ ಕಡೆ ಮರ ಕತ್ತರಿಸ್ತಾ ಇದಾರೆ. ಮರ ಅಂತೂ ಈಗ ಆಲ್ಮೋಸ್ಟ್ ನಡೀತಾ ಇದೆ, ನೀವೇ ನೋಡ್ತಾ ಇರ್ಬೋದು ಏನೇನ್ ನಡೀತಾ ಇದೆ, ಸೋಷಿಯಲ್ ಮೀಡಿಯಾ ಏನ್ ಆಗ್ತಾ ಇದೆ ಇವತ್ತು, ಏನ್ ನಡೀತಾ ಇದೆ ಅಂತ. ಸೊ ಈಗ ಮಕ್ಳಿಗೊಂದು ಎಜುಕೇಶನ್ಸ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸರ್. ಇಂಟರ್ನ್ಯಾಷನಲ್ ಶಾಲೆ ಕಲಿಕೆ ಜೊತೆಗೆ ಇದು ಅವೇರ್ನೆಸ್ ಹೌದು ಇರ್ಲೇಬೇಕು. ಈಗ ನಿಮ್ ಕಣ್ಣಂಗೆ ನಮ್ಮ ಶಾಲೆ ಮಕ್ಕಳು ನೋಡಿದ್ರೆ ಎಷ್ಟು ಜನ ಮಕ್ಕಳು, ಸುಮಾರು ಏನಿಲ್ಲ ಅಂದ್ರೆ ಒಂದು 120 ಮೆಂಬರ್ಸ್ ಇದಾರೆ. ನೋಡಿರ್ಬೋದು ನೀವೀಗ. ಅಷ್ಟು ಜನ ಕಾಸ್ಟ್ಯೂಮ್ಸ್ ಹಾಕೊಂಡು, ಮೇಕಪ್ ಮಾಡ್ಕೊಂಡು ಮಾರ್ನಿಂಗ್ ಇಲ್ಲಿ ಬಂದು ರ್ಯಾಲಿ ಮಾಡಿದ್ದಾರೆ. ರ್ಯಾಲಿ ಮಾಡೋದಲ್ದೆ ಅವ್ರಿಗೆ ಇಲ್ಲಿ ಪಾಠ ಬೇರೆ ಲೆಸನ್ ಕೂಡ ಮಾಡಿದ್ದಾರೆ ಟೈಗರ್ ಬಗ್ಗೆ. ಏನೇನ್ ಕಾಡಲ್ಲಿ ಯಾವ ತರ ಇರುತ್ತೆ, ಯಾವ್ದು ಅಲ್ಲಿ ಏನೇನ್ ನಡೆಯುತ್ತೆ, ಫೋಟೋ ಶೂಟ್ ಮಾಡಿರೋದೆಲ್ಲ ತಗೊಂಬಂದು ಈಗ ಎಕ್ಸಿಬಿಷನ್ ಟೈಪ್ ಅಲ್ಲಿ ಎಲ್ಲಾನು ತೋರಿಸಿದ್ದಾರೆ ಮಕ್ಕಳಿಗೆ. ಸುಮಾರು ತಿಳುವಳಿಕೆ ಇವಾಗ ಹೇಳಿದ್ದಾರೆ ಅವ್ರಿಗೂ, ನಮಗೂ ಗೊತ್ತಿರ್ಲಿಲ್ಲ ಅವೆಲ್ಲ, ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಇದು ಎಲ್ಲಾ ಸಂಸ್ಥೆಗೂ ಗೊತ್ತಾಗ್ಬೇಕು, ಎಲ್ಲಾ ಮಕ್ಳಿಗೂ ಇದು ಅರಿವಾಗ್ಬೇಕು. ನಮ್ ಕಡೆಯಿಂದ ಆದಷ್ಟು, ನಿಮ್ ಕಡೆಯಿಂದ ಒಂಚೂರು ಆದಷ್ಟು ಮಾಡಿಸಿ ನಿಮ್ಮ ಚಾನಲ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ನಿಮ್ ಪರಿಚಯ ಹೇಳಿ. ನನ್ನ ಹೆಸರು ಹರಡಿಗೌಡ ಅಂತ, ವಿಜ್ಞಾನ ಶಿಕ್ಷಕನಾಗಿ ಶ್ರೀ SG ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಶಾಲೆಯ ಮಕ್ಕಳು ಇವತ್ತು ಅಂತಾರಾಷ್ಟ್ರೀಯ ಹುಲಿ ಆಚರಣೆ ಮಾಡೋದಕ್ಕೋಸ್ಕರ ಸಾಂಕೇತಿಕವಾಗಿ ಇಲ್ಲಿ ಬಂದು ಆಚರಣೆ ಮಾಡಿದ್ವಿ ಮತ್ತು ಮಕ್ಕಳಿಗೆ ಅದನ್ನು ಅರಿವನ್ನು ಮೂಡಿಸಿದ್ವಿ. ಹುಲಿ ಯಾಕೆ ಸಂರಕ್ಷಣೆ ಮಾಡಬೇಕಂದ್ರೆ, ಇದು ಫುಡ್ ಚೈನಲ್ಲಿ ಮೇಲ್ಸ್ತರ ಅನಿಮಲ್ಗಳು ಬದುಕಿದ್ರೆ ಮಾತ್ರ ಕೆಳಗಿನ ಸಮತೋಲನ ಆಗುತ್ತೆ. ಆಹಾರ ಸಮತೋಲನದಲ್ಲಿ ಇದು ಮೇಯ್ನ್ ಆಗಿ ಎಲ್ಲ ಪ್ರಾಣಿಗಳು ಇರಬೇಕು, ಎಲ್ಲ ಪ್ರಾಣಿಗಳು ತಿನ್ನಬೇಕು. ಈಟ್ ಅನ್ ಟು ಬಿ ಈಟ್ ಅನ್ನಂತ ಒಂದು ಗಾದೆ ಇದೆ. ಅದ್ರ ಪ್ರಕಾರ ಸಮತೋಲನ ಆಗಿರ್ಬೇಕಂದ್ರೆ ಹುಲಿಯನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಇಂದು ನಾವು ಇದು ಸೇರಿ ಮಕ್ಕಳಿಗೆ ವಾಕ್ತಾನ ಅಂತ ಮಾಡಿ ಮಕ್ಕಳಿಗೆ ಅರಿವನ್ನು ಮೂಡಿಸಿ ಇವತ್ತು ನಮ್ಮ ಶಾಲೆಯಿಂದ ಬಂದಿದ್ದೀವಿ ಸರ್. ಥ್ಯಾಂಕ್ ಯು. ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ವಿಶ್ವ ಹುಲಿ ಸಂರಕ್ಷಣಾ ದಿನ. ಅದಕ್ಕೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾದರೂ ಫಂಕ್ಷನ್ಗಳು ನಡೆದ್ರೆ ಅದನ್ನು ಕವರೇಜ್ ಮಾಡಿ ನಮ್ಮ ಪ್ರೇಕ್ಷಕರ ಮುಂದೆ ತರೋಣ ಅಂತೇಳಿ ನಾವು ಹೊರಟಾಗ ನಮಗೆ ಸಿಕ್ಕಿದ್ದು ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಈ ಫಂಕ್ಷನ್ ನಡೀತಾ ಇತ್ತು, ಹುಲಿ ಸಂರಕ್ಷಣಾ ದಿನದ ಆಚರಣೆ. ಸೊ ನಾವು ಅಲ್ಲಿ ಹೋಗಿ ಕವರ್ ಮಾಡುವ, ನಮಗೆ ಗೊತ್ತಿರಲಿಲ್ಲ ಇದು ಇಲ್ಲಿ ನಡೀತಾ ಇದೆ ಅಂತ. ಸೊ ನಾವು ಹೋಗೋದಕ್ಕೆ ಸ್ವಲ್ಪ ಲೇಟಾಗಿತ್ತು, ಅವ್ರ ಫಂಕ್ಷನ್ನು ಕೊನೆ ಹಂತದಲ್ಲಿತ್ತು. ಸೊ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿ
ಕವರ್ ಮಾಡೋದಕ್ಕೆ ಪ್ರಯತ್ನ ಅಂತೂ ಪಟ್ಟಿದ್ದೀವಿ. ಮತ್ತು ಇವತ್ತು ಶಾಲೆ ಮಕ್ಕಳು, ಎಲ್ಲ ಶಾಲೆಗಳು ಅಷ್ಟೇ, ಏನಪ್ಪ ಅಂದರೆ ಫೀಸ್ ತೊಗೊತಾರೆ, ಡೊನೇಷನ್ ತೊಗೊತಾರೆ, ಓಕೆ. ಪಠ್ಯ ಪುಸ್ತಕದ ಪಾಠದ ಜೊತೆ ನಮ್ಮ ಸಮಾಜದ, ನಮ್ಮ ಅರಣ್ಯ ಪ್ರದೇಶ ಆಗಲಿ, ನಮ್ಮ ಪರಿಸರನ್ನಾಗಲಿ, ಮತ್ತು ನಮ್ಮ ಪ್ರಾಣಿ ಪಕ್ಷಿಗಳನ್ನಾಗಲಿ, ಅವುಗಳ ಸಂರಕ್ಷಣೆ ಮನುಷ್ಯರಿಂದನೇ ಆಗಬೇಕು, ನಮ್ಮ ಕಡೆಯಿಂದನೇ ಆಗಬೇಕು, ನಮ್ಮ ಸಮಾಜದಿಂದನೇ ಆಗಬೇಕು. ಅದರ ಅರಿವನ್ನ ಈ ಮಕ್ಕಳು ಮನಸ್ಸಲ್ಲಿ ತುಂಬುವಂಥ ಪ್ರಯತ್ನ ಅಂತೂ ಮಾಡಬೇಕು. ಈ ರೀತಿ ಒಂದು ನಿಟ್ಟಲ್ಲಿ ಇವರು ಯಾವ ಸ್ಕೂಲು, SG ಇಂಗ್ಲೀಷ್ ಸ್ಕೂಲ್ನವರು ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವರಿಗೆ ಸ್ಪಾನ್ಸರ್ ಆಗಿ ಗ್ಯಾರಂಟಿ ನ್ಯೂಸ್ ಚಾನಲ್ ಮುಖ್ಯಸ್ಥರು ಅಂಬಿಕಾ ಅವರು ಸ್ಪಾನ್ಸರ್ ಮಾಡಿದಾರಂತೆ. ನಿಜವಲ್ಲೂ ಭಾಳ ಅತ್ಯುತ್ತಮವಾದ ಕೆಲಸ. ನಿಜವಲ್ಲೂ ಸಮಾಜಮುಖಿ ಕೆಲಸ ಮಾಡುವಾಗ ಈ ಥರ ಕೆಲಸಗಳಿಗೆ ಸ್ವಲ್ಪ ಒತ್ತು ಕೊಡಬೇಕಾಗುತ್ತೆ. ಮತ್ತು ನಮ್ಮ ಪ್ರಾಣಿ ಪಕ್ಷಿಗಳನ್ನ ಕಾಪಾಡೋ ಅಂಥ ಜವಾಬ್ದಾರಿ ಮನುಷ್ಯರ ಮೇಲೆ ಇದೆ. ಬೇರೆ ಯಾರು ಮಾಡಬೇಕು? ನಮ್ಮದೇ ಅಲ್ವಾ? ಮನುಷ್ಯರು ಅಟ್ಲೀಸ್ಟ್ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಈ ವಯಸ್ಸಲ್ಲಿ ಅದರ ಅರಿವನ್ನ ಮೂಡಿಸ್ತಾ ಹೋಗ್ಬೇಕು, ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅಟ್ಲೀಸ್ಟ್ ಅಷ್ಟಾದರೂ ಪ್ರಯತ್ನ ಮಾಡಿದರೆ ಮುಂದಿನ ಪೀಳಿಗೆಯವರು ಅದನ್ನು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಅಂತೂ ಮಾಡ್ತಾರೆ. ಸೊ ಈ ನಿಟ್ಟಲ್ಲಿ ಇವರ ಪ್ರಯತ್ನ ತುಂಬ ಶ್ಲಾಘನೀಯವಾಗಿದೆ. ಮತ್ತು ನಾವು ಅವರ ಹೆಡ್ ಮೇಡಮ್ ಅವ್ರನ್ನ ಇಂಟ್ರ್ಯೂ ಮಾಡಿದ್ವಿ. ಪಾಪ ಅವರು ಊಟದ ಸಮಯ ಆಗಿರೋದ್ರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಮಾತಾಡಿ ಹೋದರು. ಮತ್ತು ಅವರ ಸಿಬ್ಬಂದಿ ವರ್ಗದವರು ಸ್ವಲ್ಪ ಮಾತಾಡಿದರು, ಭಾಳ ಕೋಆಪ್ರೇಷನ್ ಮಾಡಿದರು. ನಿಜವಲ್ಲೂ ಅತ್ಯುತ್ತಮವಾದ ಕೆಲಸ ಅನ್ನಿಸ್ತು. ಮತ್ತು ಬೇರೆ ಶಾಲೆಯವರು ಸಹಿತ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಈ ರೀತಿ ಅವೇರ್ನೆಸ್ ಕ್ರಿಯೇಟ್